ಸರ್, ಯಾವ ವಿಚಾರಕ್ಕೆ ಇವತ್ತು ನಾಡ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದೀರಾ ಸರ್? ಸರ್, ನಾಗವಾಲ ಗ್ರಾಮದ ಸರ್ವೆ ನಂಬರ್ 11ರಲ್ಲಿ ವಾಲ್ಮೀಕಿ ಸಮುದಾಯದ ಭವನ ನಿರ್ಮಾಣಕ್ಕಾಗಿ ಸರ್ಕಾರ 10 ಗುಂಟೆಯನ್ನು ಮಂಜೂರು ಮಾಡಿದೆ. ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ತಹಸೀಲ್ದಾರರು ಮತ್ತು ಈಗ ಹಾಲಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ದಾರೆ. ಅವರೆಲ್ಲರ ನೇತೃತ್ವದಲ್ಲಿ ಒಳಗೊಂಡಂತೆ DC ಸಾಹೇಬರು ಕೂಡ ನಮ್ಮ ಅಧ್ಯಕ್ಷರೇ ನಮ್ಮ RTCಯನ್ನು ಮಾಡಿದ್ದಾರೆ, ಯಾರು ನಮ್ಮ ವಾಲ್ಮೀಕಿ ಸಮುದಾಯ ಭವನಕ್ಕೆ. ಈಗ ಏನಂದರೆ ಕೆಲವು 10-15 ದಿನಗಳಿಂದ ಯಾರೋ ಕಿಡಿಗೇಡಿಗಳು, ಕಾಣದ ಕೈಗಳು ಏಕಾಏಕಿ ಟ್ರಾಕ್ಟರ್ ನುತ್ತಿ ಏಕಾಏಕಿ ಗೇಟನ್ನು ಹಾಕಿ ಅತಿಕ್ರಮ ಪ್ರವೇಶವನ್ನು ಮಾಡಿದ್ದಾರೆ. ನಮ್ಮದು ಡಾಕ್ಯುಮೆಂಟ್ ಸಮೇತ ಇದೆ, RTC ಇದೆ. RTC ಇದ್ದರೂ ಕೂಡ ವಾಲ್ಮೀಕಿ ಸಮುದಾಯ ಭವನ ನಿರ್ಮಾಣಕ್ಕಾಗಿ ಸಮಾಜ ಇಲಾಖೆಗೆ ಕಾಯ್ದಿರಿಸಲಾಗಿದೆ ಅಂತ ಪ್ರೆಸೆಂಟ್ RTC ಕೂಡ ಇದೆ. 2022ರಲ್ಲಿ ನಮ್ಗೆ ಆದೇಶ ಆಗಿದೆ. ಈಗ ನಾವು ಮೊನ್ನೆ ಫಂಡ್ ತಗೊಬಂದು CM ಸಾಹೇಬ್ರ ಕೈಲಿ 50 ಲಕ್ಷ ಫಂಡ್ ಆಗಿ ಗುದ್ಲಿ ಕಾಮಗಾರಿ ಪೂಜೆ ಮಾಡೋಕ್ಕೆ ಹೋದಾಗ ಕೆಲವರು ಕಿಡಿಗೇಡಿಗಳು ಏಕಾಏಕಿ ನುಗ್ಗಿ ಅದನ್ನು ವಶವನ್ನು ಪಡಿಸ್ಕೊಂಡಿದ್ದಾರೆ. ಈಗ ಕಾನೂನು, ಈ ದೇಶದ ಕಾನೂನು ಎಲ್ಲರಿಗೂ ಒಂದೇ. ಈಗ ವಾಲ್ಮೀಕಿ ಸಮುದಾಯ ಈ ರಾಷ್ಟ್ರಕ್ಕೆ, ಇಡೀ ರಾಜ್ಯಕ್ಕೆ ಮಹಾನ್ ಕಾವ್ಯ ರಚಿಸಿದಂಥ ವಾಲ್ಮೀಕಿ ಸಮುದಾಯ ಭವನ ಇವತ್ತು ಬೀದಿಗಿಳಿದು ಹೋರಾಟ ಮಾಡೋಂಥ ಪರಿಸ್ಥಿತಿ ಬಂದಿದೆ. ಈಗ ನಿಮ್ಮ ಮಹರ್ಷಿ ವಾಲ್ಮೀಕಿ ಸಮುದಾಯ ಭವನಕ್ಕೆ ಅನುದಾನ ನಿಗದಿಯಾಗಿದೆಯಾ? ನಿಗದಿನೂ ಆಗಿದೆ, ಮತ್ತು CM ಅವ್ರ ಕಡೆಯಿಂದ ಫಂಡು ಆಗಿದೆ. 22ರಲ್ಲಿ ನಮ್ದು RTCನೂ ಕೂಡ ಆಗಿದೆ. ನಿಮಗೆ ಯಾರು ಅದನ್ನು ವಿರೋಧ ವ್ಯಕ್ತಪಡಿಸ್ತಾರೆ? ಯಾರು? ಕೆಲವು ಕಿಡಿಗೇಡಿಗಳು, ಕಾಣದ ಕೈಗಳು, ಊರಲ್ಲಿ ಅಶಾಂತಿ ಉಂಟು ಮಾಡೋಂಥ ವ್ಯಕ್ತಿಗಳು, ಏಕಾಏಕಿ ಜಾತಿಗೆ ಕೋಮುಗಲಭೆ ಮಾಡೋಂಥ ಕೆಲವು ಕಿಡಿಗೇಡಿಗಳು, ಅವ್ರಿಗೆ ಸರ್ಕಾರದ ಮುಖಾಂತರ ಕಾನೂನು ಚೌಕಟ್ಟಿನ ಹೋರಾಟದ ಉತ್ತರವನ್ನು ನಾವು ಕೊಡ್ತೇವೆ. ಈಗ ನಮ್ಮದು ಅಧ್ಯಕ್ಷರು ಏನಿದೆ, ನಮ್ಮ ಬಡವರಿಗೆ ಹಾಗೂ 10 ಗುಂಟೆ ಏನಿದೆ ನಮ್ಮದು, 1 ಎಕರೆಯಲ್ಲಿ 10 ಗುಂಟೆ ನಮ್ಗೆ ಏನು ಮಂಜೂರಾಗಿದೆ. ನಮ್ಗೆ ಏನಪ್ಪ ಅಂದರೆ ಒಂದು ಸಮುದಾಯ ಭವನ ನಿರ್ಮಾಣ ಮಾಡಿ ಬಡವ್ರ ಬಗ್ಗರಿಗೆ ಒಂದು ಮದುವೆ ಮಾಡೋಂಥ ಇನ್ನಿತರ ಶುಭ ಕಾರ್ಯಗಳನ್ನ ನಡೆಸ್ಕೊಳ್ಳೋದಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ದಯಮಾಡಿ ಈಗ ನಾಡ ಕಚೇರಿ ಎಲ್ಲ ಅಧಿಕಾರಿಗಳಿಗೆ ಮನವಿ ಮಾಡ್ಕೊತಾ ಇದ್ದೀವಿ. ಹೋರಾಟದ ಮುಖಾಂತರ ನಿಜವಾದ ಪ್ರತಿಭಟನೆಯನ್ನು ಕೂಡ ಮಾಡ್ತೀವಿ, ಮನವಿ ಕೂಡ ಮಾಡ್ಕೊತಾ ಇದ್ದೀವಿ. ನಿಮ್ಮ ಬೇಡಿಕೆ ಏನಿದೆ ಸರ್? ನಮ್ಮ ಬೇಡಿಕೆ ಇಷ್ಟೇ ಸರ್, ನಮ್ಮದು 10 ಗುಂಟೆ ಏನಾಗಿದೆ ನಮ್ಮದು ಜಾಗ, ನಮ್ಮ ವಾಲ್ಮೀಕಿ ಸಮುದಾಯ ಗುರುತಿಸ್ಕೊಡಿ. ನಾವು ಕಾಮಗಾರಿ ಶುರು ಮಾಡಬೇಕು, ನಮಗೆ ಭವನ ಬೇಕು. ದಯಮಾಡಿ ನಮ್ಮದು ಜಾಗ ಆಗಿದೆ, ನಮ್ಮ ಜಾಗ ಬಂದು ಗುರುತಿಸ್ಕೊಡಿ. ಎಲ್ಲ ಅಧಿಕಾರಿಗಳಿಗೆ ಮನವಿಯನ್ನು ಮಾಡ್ತೀನಿ. ಎಚ್ಚರಿಕೆ. ತಮ್ಮ ಹೆಸರು ಸರ್? ಸರ್, ವಿನೋದ ನಾಯಕ್ ನಾಗೋಲ ಅಂತ, ವಾಲ್ಮೀಕಿ ನಾಯಕ ಸಂಘದ ನಾಗೋಲ ಗ್ರಾಮದ ಅಧ್ಯಕ್ಷರು. ಯಜಮಾನ್ರ ತಮ್ಮ ಹೆಸರು? ಸೋಮನಾಯಕರು ಅಂತ ಹೇಳಿ ಸರ್, ಏನು ವಿಚಾರಕ್ಕೆ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀರಾ ನೀವು? ನಮಗೆ ಹಿಂದುಳಿದ ಜನಾಂಗಕ್ಕೆ 10 ಗುಂಟೆ ವಾಲ್ಮೀಕಿ ಸಮುದಾಯ ಭವನಕ್ಕೆ ಅಂತ ಸ್ಯಾಂಕ್ಷನ್ ಮಾಡಿದ್ದಾರೆ. DC ಸಾಹೇಬರು, AC ಅವರು, ತಹಸೀಲ್ದಾರರು ಎಲ್ಲ ಮಾಡಿದ್ದಾರೆ. ಸರ್ವೆಗೂ ಕೂಡ ಬಂದು ತಡೆ ಮಾಡಿದ್ದಾರೆ. ಈಗ ತಿರ್ಗಾ ಪುನಃ ಸರ್ವೆ ಮಾಡಿ ನಮಗೆ ಗುರುತಿಸ್ಕೊಡಿ ಅಂತ ನಮ್ಮ ಬೇಡಿಕೆ. ಇದು ವಿಳಂಬ ಮಾಡಬಾರ್ದು, ನಾವು ಕಾಮಗಾರಿ ಶುರು ಮಾಡಬೇಕು, ನಮಗೆ ಗುರುತಿಸ್ಕೊಡಿ ಅಂಥೇಳಿ ನಾವು ನಾಡ ಕಚೇರಿ ಮುಂದೆ ಜನ 50 ಲಕ್ಷ ಅನುದಾನನೂ ಕೊಟ್ಟಿದ್ದಾರೆ ಸಾಹೇಬರು, CM ಸಾಹೇಬರು. ಈಗ ನಾವು ಕಾಮಗಾರಿ ಶುರು ಮಾಡಬೇಕು, ನಮಗೆ ಹೋರಾಟ ಮಾಡೋಕ್ಕೆ ನಾವು. ನಿಮಗೆ ವಿರೋಧ ಯಾರು ವ್ಯಕ್ತಪಡಿಸ್ತಾ ಇರೋದು? ಅದು ನಮ್ಮ ಗ್ರಾಮದ ಯಾರೋ ಒಬ್ಬ ಕಿಡಿಗೇಡಿಗಳು ಆ ರೀತಿ ಮಾಡ್ತಾವ್ರೆ. ಹಾಂ, ಈಗ ನಿಮ್ಮ ಮುಂದಿನ ಹೋರಾಟ ಹೇಗಿರುತ್ತೆ? ನಮ್ಮ ಮುಂದಿನ ಹೋರಾಟ ಅದು ಆಗವರೆಗೂ ಹೋರಾಟ, ಆಗವರೆಗೂ ಸತ್ಯಾಗ್ರಹ. ಈಗ ಖಂಡಿತ ಈಗ ಸ್ಥಳೀಯ ಅಧಿಕಾರಿಗಳಿಗೆ ಬರಲೇಬೇಕು ಅಂತ. ಅಧಿಕಾರಿಗಳು ಬರಬೇಕು, ದೊಡ್ಡವರೇ ಬರಬೇಕು. ಮಾನ್ಯ ಶಾಸಕರು ಕೊಟ್ಟಿದ್ದಾರೆ, ಅವರಿಂದಲೇ ವಾಟ್ಸಪ್ ಆಗಿದೆ. ಅವರೇ ಮೊದಲೊಂದು ಸಾರಿ ಹೇಳಿದ್ದಾರೆ, ನೀವು ಅಲ್ಲೇ ಮಾಡ್ಕೊಳ್ಳಿ ಅಂತ. ತಮ್ಮ ಹೆಸರು ಸರ್? ಸೋಮನಾಯಕರು ಅಂತ, ಗ್ರಾಮ ಪಂಚಾಯತ್ ಮಾಡ್ತಾ ಇದ್ದೀರಾ? ನಮಸ್ತೆ. ಮಾನ್ಯ ಸಿದ್ದರಾಮಯ್ಯನವ್ರಿಗೆ ನಮ್ಮ ನಾಯಕ ಜನಾಂಗದಿಂದ ಇದು ಒಂದು ಕೋರಿಕೆ. ಸತತ ಒಂದು 15 ವರ್ಷದ ಹಿಂದೆಯಿಂದನೂ ಆ ಜಾಗಕ್ಕೋಸ್ಕರ ನಮ್ಮ ಊರಿನ ಜನಗಳು ತುಂಬಾ ಕಷ್ಟಪಡ್ತಾ ಇದ್ದಾರೆ. ಆದರೂ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಜಾಗನ ಗುರುತಿಸ್ಕೊಟ್ಟಿದ್ದಾರೆ. ಆ ಗುರುತಿಸಿದ ಜಾಗನ ಈ ನಮ್ಮೂರಿನ ಕೆಲವರು ಅದನ್ನು ಆಗೋಕ್ಕೆ ಬಿಡ್ತಾ ಇಲ್ಲ. ಇದು ಆಗೋವರೆಗೂ ನಾವು ಉಪವಾಸ ಸತ್ಯಾಗ್ರಹ ನಡೆಸೋದಂತ ಕೇಳಿ ಈ ಸನ್ಮಾನ್ಯ ಸಿದ್ದರಾಮಯ್ಯನವರು ಆದಷ್ಟು ಬೇಗ ನಮಗೆ ಈ ಜಾಗನ ಗುರುತಿಸಿ ಏನಪ್ಪ ಅಂತಂದರೆ ಭವನ ಕಟ್ಟೋಕ್ಕೆ ಅನುವು ಮಾಡಿಕೊಡ್ಬೇಕು. ಓಕೆ.